ಓ ನೋಡಿ, ನೀವು ಇಲ್ಲಿಂದ ಹೋದ್ರೆ ಸರಿ. ಹೋಗುತ್ತೇನೆ ಚಿನ್ನ, ಆದ್ರೆ ನಿನ್ನ ಗಂಡ ಬಂಗಾರ ಅಂಗಡಿ ಹೋಗಿದ್ದಾನೆಲ್ಲ, ಬಂಗಾರ ಅಂಗಡಿಯಿಂದ ಮನೆಗೆ ಯಾವಾಗ ಬರುತ್ತೇನೆ ಚಿನ್ನ? ಸಾಯಂಕಾಲ ಬರ್ತಾರೆ. ಓ ಸಾಯಂಕಾಲ ಅಂದ್ರೆ ಬಂಗಾರ ಅಂಗಡಿಯಲ್ಲಿ ಮಾಲಕರು ಬೀಜಾಗಿರುತ್ತಾರೆ, ಸಾಯಂಕಾಲ ಮನೆಗೆ ಬರುತ್ತಾರೆ. ಹೋಗ್ಲಿ, ಸಾಯಂಕಾಲ ಮನೆಗೆ ಬಂದ ಮೇಲೆ ನಿನ್ನ ಕೈಯಿಂದ ಒಂದು ಕಪ್ಪು ಬಿಸಿ ಹಾಲು ಕೇಳ್ತಾ ಇರ್ಬೇಕಲ್ಲ ಚಿನ್ನ? ಹೌದು. ಯಾಕಂದ್ರೆ ಬಂಗಾರ ಅಂಗಡಿಯಲ್ಲಿ ಮಾಲಕರು ಬಿಜಿಯಾಗಿರುತ್ತಾರೆ. ಹೆಂಡತಿ ಕೈಯಿಂದ ಒಂದು ಕಪ್ಪು ಬಿಸಿ ಹಾಲು ಕುಡಿದ್ರೆ ರಿಲ್ಯಾಕ್ಸ್ ಆಗುತ್ತದೆ. ಶ್ರೀಮಂತರು ಮನೆಗೆ ಬಂದ ಮೇಲೆ ಹಾಲು ಕುಡಿತಾರೆ, ನಮ್ಮಂತ ಬಡವರು ಚಾಗೂ ಗತಿ ಇಲ್ಲ. ಅದು ನಿಜನೇ. ಯೋಗಿ ಪಡುವುದು ಯೋಗಿಗೆ, ಜೋಗಿ ಪಡೆದು ಜೋಗಿಗೆ. ಹೋಗ್ಲಿ ಚಿನ್ನ, ನಿನ್ನ ಗಂಡ ಸಾಯಂಕಾಲ ಮನೆಗೆ ಬಂದು ಹಾಲು ಕುಡಿತಾರ, ಆ ಹಾಲಿನಲ್ಲಿ ಇದನ್ನ ಹಾಕಿ ಕುಡಿಸ್ಬೇಕು. ಏನು? ನಾನು ನನ್ನ ಗಂಡನಿಗೆ ಕೈಯಾರು ವಿಷ ಹಾಕ್ಬೇಕಾ? ಸಾಧ್ಯವಿಲ್ಲ. ಶೇಕಂತಳ, ಇಲ್ಲಿವರೆಗೆ ನಾನು ಹೇಳಿದಂತೆ ನೀನು ಕೇಳ್ತಾ ಬಂದಿದ್ದೆ, ನೀನು ಹೇಳಂತ ನಾನು ಕೇಳ್ತಾ ಬಂದಿದ್ದೀನಿ. ಈ ವಿಷಯಕ್ಕ ನೀನು ಒಪ್ಪದಿದ್ದರೆ ನಿನ್ನ ಪ್ರೀತಿ ವಿಚಾರ ಇಡೀ ನಿನ್ನ ಗಂಡನ ಮೊಬೈಲ್ ಬಿಡುತ್ತೇನೆ. ಆಮೇಲೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡು ಇಲ್ಲ, ಪ್ರೀತಿಸ ಈ ಮಿಂಡೂ ಇಲ್ಲ. ನೀನೇ ವಿಚಾರ ಮಾಡುತ್ತಿಲ್ಲ, ಗಂಡನಿಗೆ ವಿಷ ಹಾಕಬೇಕಾ ಇಲ್ಲ ಮಿಂಡನ ಪ್ರೀತಿ ಉಳಿಸ್ಕೋಬೇಕಾ ಅಂತ. ಅಯ್ಯೋ ಭಗವಂತ, ಎಂಥ ಕಷ್ಟದಲ್ಲಿ ನನ್ನನ್ನು ಸಿಗಾಕ್ಬಿಟ್ಟೆ. ಇವಾಗ ನನ್ನ ಗಂಡನಿಗೆ ನಾನೇ ಕೈಯಾರೆ ವಿಷ ಹಾಕಬೇಕು. ಇಲ್ಲ ಅಂದ್ರೆ ಇವನು ನನ್ನ ಪ್ರೀತಿ ವಿಷಯ ಗಂಡನಿಗೆ ಎಲ್ಲ ಹೇಳ್ಬಿಡುತ್ತಾನೆ. ನಾನೀಗ ಏನು ಮಾಡಬೇಕು? ಎಂಥ ಸಂಕಟದಲ್ಲಿ ಎಷ್ಟೊಂದು ಒದ್ದಾಡ್ತಾ ಇದ್ದೀನಲ್ಲ, ಏನ್ ಮಾಡಿ